ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳಿಂದ ಅವರಿಗೆ ನಮಸ್ಕಾರಗಳು. ಈಗಾಗಲೇ ತಮಗೆ ಗೊತ್ತಿದ್ದಂಥ ವಿಷಯ ಇದೆ. ಕಲಬುರಗಿಯಲ್ಲಿ ಬರಗಾಲ ಘೋಷಣೆ ಮಾಡಿದರು ಈ ಸರ್ಕಾರ. ಮತ್ತು ನಾವು ಹಲವಾರು ಸಲ ಒಂದು ಎಕರೆಗೆ 25,000 ರೂಪಾಯಿ ಕೊಡಬೇಕಂತ ಹೇಳಿ ಈ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಡಿ ಸಿ ಅವರ ಮುಖಾಂತರ ನಾವು ಮನವಿ ಪತ್ರಗಳನ್ನು ಸಲ್ಲಿಸಿದ್ದೇವೆ. ಒಬ್ಬರಿಗೂ ಕೂಡ ಈ 25,000 ರೂಪಾಯಿ ಏನಪ್ಪ ಅಂತಂದ್ರೆ ಬಂದಿಲ್ಲ. ಈಗಾಗಲೇ ರೈತರು ಕಂಗಾಲಾಗಿದ್ದಾರೆ. ಮತ್ತು ಗೊಬ್ಬರ ಮತ್ತು ಬೀಜ ಸುಮಾರಾಗಿ DAP 1,350 ರೂಪಾಯಿ ಆಗಿದೆ. ಮತ್ತು ವಿಶ್ವೇಶ 013 ಏನಪ್ಪ ಅಂತಂದ್ರೆ ಅದು 1,250 ಆಗ್ಯದ. ಅದನ್ನು ಕೂಡ ಇವತ್ತು ಸರ್ಕಾರ ಉಚಿತ ಕೊಡಬೇಕು. ಮತ್ತು ಅದು ರೇಟ್ ಭಾಳಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟದ. ಅದು DAP ಏನಪ್ಪ ಅಂತಂದ್ರೆ 800 ರೂಪಾಯಿ ಆಗಬೇಕು. ವಿಶ್ವೇಶ ಏನಪ್ಪ ಅಂತಂದ್ರೆ 700 ರೂಪಾಯಿಗೆ ಒಂದು ಚೀಲ ಆಯ್ತಂದ್ರೆ ಒಂದು ರೈತರಿಗೆ ಅನುಕೂಲ ಆಗ್ತದೆ. ಮತ್ತು ಹಿಂದೆ 2-3 ದಿನದ ಹಿಂದೆ ಆಚೆ ಕಡೆ ಮಳೆ ಬಂದದಂಥ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಮಳೆ ಬಂದು ಎಲ್ಲ ರೈತರ ಇವತ್ತು ಬಂದರಿಗಳು ಒಡೆದು ಹೋಗ್ಯಾವ. ಒಬ್ಬರ ಹೊಲ ಒಬ್ಬರಿಗೆ ಆಗಿಬಿಟ್ಟದ. ಅದು ಏನಪ್ಪ ಅಂತಂದ್ರೆ ಒಂದು ಎಕರೆಗೆ 20,000 ರೂಪಾಯಿ ಪರಿಹಾರಧನ ನೀಡಬೇಕು. ಮತ್ತು ಈಗಾಗಲೇ NHಲ್ಲಿ ಹೋದಂಥ ಈಗ 15 ದಿನದ ಆಚೆ ಕಡೆಯಪ್ಪ ಅಂತಂದ್ರೆ ಎಲ್ಲ ತಾಲೂಕಿನಲ್ಲಿ ಇವತ್ತು ಅರಣ್ಯ ಅಧಿಕಾರಿಗಳು ಒಂದೊಂದು ಬಡ ರೈತರಿಗೆ ಏನಪ್ಪ ಅಂತಂದ್ರೆ ಸಣ್ಣ ರೈತರು ಇದ್ದಾರೆ ಇವತ್ತು ಭಾಳಷ್ಟು ನಮ್ಮ ಇಡೀ ಜಿಲ್ಲೆಯಲ್ಲಿ. ಇವತ್ತೇನಪ್ಪ ಅಂತಂದ್ರೆ ಒಂದೊಂದು ಗಿಡಗಳು ಒಂದೊಂದು ಎಕರೆ ನಡೆದವ. ಸುಮಾರಾಗಿ ಸಣ್ಣ ರೈತರು ಇದ್ರಪ್ಪ ಅಂತಂದ್ರೂ ಇವತ್ತು 2 ಎಕರೆ ಇವತ್ತು ಆ NHಲ್ಲಿ ಇವತ್ತು ಹೋಗ್ಯದ. ಆ NHಲ್ಲಿ ಹೋದಂಥ ರೈತರಿಗೆ ಇವತ್ತೇನಪ್ಪ ಅಂತಂದ್ರೆ 25 ಲಕ್ಷ ಒಂದು ಎಕರೆ ಕೊಡಬೇಕಂತ ಹೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತಿದ್ದೇವೆ. ಹಿಂದೆ 2 ವರ್ಷಿನ ಆಚೆ ಕಡೆಯಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸಾಹೇಬರ ಅವರು ಏನಪ್ಪ ಅಂತಂದ್ರೆ ಇವತ್ತು ಯಾದಗಿರಿಯಲ್ಲಿ ಇವತ್ತು 25 ಲಕ್ಷ ಇವತ್ತು ರೈತರಿಗೆ ಅದು ಇಸ್ಕೊಟ್ರು. ಅದು ಕಲಬುರಗಿಗೆ ಏನಪ್ಪ ಅಂತಂದ್ರೆ ಒಂದು ಎಕರ್ನೂ ಇವತ್ತು ನಮ್ಮ ಕಲಬುರಗಿಗೆ ಯಾರಿಗೂ ರೈತರಿಗೆ ಮುಟ್ಟಿಲ್ಲ. ಈಗ ಮುಂದೆ ಬರುವಂಥ ದಿನಗಳಲ್ಲಿ ಈ ಇದೇನು ನಮ್ಮ ಜಮೀನೇನು ಹೋಗ್ಯದ NHಲ್ಲಿ ಅವರಿಗೆ 25 ಲಕ್ಷ ರೂಪಾಯಿ ಕೊಡಬೇಕಂತೇಳಿ ನಾವು ಈ ಸರ್ಕಾರ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ 316 ರೂಪಾಯಿ ಇವತ್ತು ಉದ್ಯೋಗ ಖಾತ್ರಿಯಲ್ಲಿ ಇವತ್ತು ಕೂಲಿ ಕಾರ್ಮಿಕರಿಗೆ ಕೊಡುತ್ತಾರ. ಅದು ಏನಪ್ಪ ಅಂತಂದ್ರೆ ಒಂದು ಕೂಲಿ ಕಾರ್ಮಿಕರಿಗೆ 500 ರೂಪಾಯಿ ಆಗಬೇಕು. ಒಂದು ಬಡ ಕುಟುಂಬಕ್ಕೆ ನಡೀತದೆ ಅಂತ ಹೇಳಿ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ಇವತ್ತು ರೈತರ ಮಕ್ಕಳು ಇವತ್ತೇನಪ್ಪ ಅಂತಂದ್ರೆ ಬಾಂಬೆ, ಪುಣೆ ಮತ್ತು ಬೆಂಗಳೂರು ಗುಳೆ ಹೋಗ್ತಾ ಇದ್ದಾರೆ. ಅದು ಕೂಡಲೇ ನಿಲ್ಲಬೇಕಂತ ಹೇಳಿ ನಾವು ಕೂಡ ಅದಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಒಂದು ಬಡ ಕುಟುಂಬಕ್ಕೆ ಏನದ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದು ಏನಪ್ಪ ಅಂತಂದರೆ ಎಲ್ಲ ರೈತರಿಗೆ ಒಂದು ಹಸು ಮತ್ತು ಎಮ್ಮೆ ಕೊಡಿಸಿದ್ರೆ ಇವತ್ತು ಮಕ್ಕಳಿಗೆ ಉಪಜೀವನಕ್ಕೆ ಇವತ್ತು ಶಾಲೆ ಮತ್ತು ಕಟ್ಟಕ್ಕೆ ಶಿಕ್ಷಣಕ್ಕೆ ಒಂದು ಒಳ್ಳೆಯದಾಗ್ತದಂತ ಹೇಳಿ ಒಂದು ಹಸು ಮತ್ತು ಆಗಲಿ ಒಂದು ಎಮ್ಮೆ ಆಗಲಿ ಒಂದು ಬಡ ಕುಟುಂಬ ಕೊಡಬೇಕಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ರೈತರು ಇವತ್ತು 40% ನಮ್ಮ ಜಿಲ್ಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ತೋಟಗಾರಿಕೆ ಅದಾವೆ. ಅದನ್ನು ಕೂಡ ನಿಲ್ಲುಗತ್ತದ. ಇವತ್ತು ಕೆಲವೊಂದು ತಾಲೂಕಿನಲ್ಲಿ ಇವತ್ತು 63 TC ಅದಾವೆ. ಅದು ಏನಪ್ಪ ರೈತರಿಗೆ ಭಾಳ ಹೊಡೆತ ಬೀಳಗತ್ತದ. ಒಂದು TCಗೆ 15, 8, 10 ಇವತ್ತು ರೈತರು ಹಾಕಗತ್ತಾರ. ಅದು ಚಾಟ್ ಹೊಡೆದು ಮೋಟ್ರ್ಗಳು ಸುಡುಗತ್ತವೆ. ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಅದು 100 ಯೂನಿಟ್ ಹಾಕಿದ್ರಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಇವತ್ತು ಬಡ ರೈತರಿಗಿರಲಿ, ಇವತ್ತು ಸಣ್ಣ ರೈತರು ಇರ್ಬೋದು, ದೊಡ್ಡ ರೈತರು ಇರ್ಬೋದು, ಒಂದು ಅನುಕೂಲ ಆಗ್ತದೆ. ಅದನ್ನು ಕೂಡ ಇವತ್ತು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ. ಒಂದು ವೇಳೆ ಇದು ಆಗಿದ್ದಿಲ್ಲಪ್ಪ ಅಂತಂದ್ರೆ ನಾವು ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಈಗಾಗಲೇ ಗೊಬ್ಬರ ಮತ್ತು ಬೀಜ ಹೋದ ವರ್ಷ ಇವತ್ತೇನಪ್ಪ ಅಂತಂದ್ರೆ ಒಂದು ಕಳಪೆ ಮಟ್ಟದಲ್ಲಿ ಇವತ್ತು ಬೀಜ ಮತ್ತು ಗೊಬ್ಬರ ಕೊಡ್ತಾ ಇದ್ದಾರೆ. ಈಗ ಹೋದ ವರ್ಷ ನಮ್ಮಲ್ಲಿ ಇವತ್ತು ಸೋಯಾಬಾನ ಮತ್ತು ತೊಗರಿ ಭಾಳಷ್ಟು ನಾಶ ಆಗಿಬಿಟ್ಟದ. ತೊಗರಿಯಪ್ಪ ಅಂತಂದ್ರೆ 1,98,000 ಹೆಕ್ಟರ್ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಾಶ ಆಗ್ಯದ. ಅದು ಆಗಬಾರ್ದು. ಕಳಪೆ ಮಟ್ಟದ ಬೀಜ ಮತ್ತು ಗೊಬ್ಬರ ನಿಲ್ಲಿಸಬೇಕು. ಅದು ಒಂದು ವೇಳೆ ಬಂದ್ರೆ ನಾವು ಈ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕಾದ್ರೆ ನಾವು ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಕೇಂದ್ರ ಸರ್ಕಾರ ಇವತ್ತೇನು ಸಾಲ ಮನ್ನಾ ಮಾಡ್ತಂತ ಹೇಳಿ ಇವತ್ತೇನು ಬಂದಾರ ಅದನ್ನು ಕೂಡ ಇವತ್ತು ರೈತರಿಗೆ ಸಂಪೂರ್ಣವಾಗಿ ಸಾಲ ಮನ್ನಾ ಮಾಡಬೇಕು ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯನೂ ಮಾಡ್ತಾಯಿದ್ದೀವಿ. ಮತ್ತು ಎಲ್ಲ ರೈತರಿಗೆ ಏನಪ್ಪ ಅಂತಂದ್ರೆ ಒಂದು ಬಡ ರೈತರಿಗೆ
ನಾವು ಹೇಳೋದಿಷ್ಟೇ, ಒಂದು ಮನೆ ನಡಿಬೇಕಾದ್ರೆ, ಒಂದು ಸ್ಕೂಲ್ ಮತ್ತ ಕಟ್ಟಬೇಕಾದ್ರೆ, ಒಂದು ಹಸು ಆಕಳು ಮತ್ತು ಎಮ್ಮೆ ಎಲ್ಲ ರೈತರಿಗೆ ಒದಗಿಸಿ ಒಂದು ಕೊಡಬೇಕಂತೇಳಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒತ್ತಾಯ ಮಾಡ್ತಿದ್ದೀವಿ ಸರ್. ನಾಗೇಂದ್ರಪ್ಪ ತಂಬೆ, ಜಿಲ್ಲಾ ಅಧ್ಯಕ್ಷ, ಕರ್ನಾಟಕ ರಾಜ್ಯ ರೈತ ಸಂಘ, ಕಲಬುರಗಿ. ಇವಾಗ ರೈತರಿಗೆ